ಈಗಿನ ಕಾಲಕ್ಕೆ ಸರಿಯಾಗಿ ಹೊಂದಿಕೊಂಡು ಈ ಪಿಕ್ಚರ್ ತಯಾರು ಮಾಡಿದೆ. ಈಗದ್ದು ಮೂವೀಸಲ್ಲಿ ಇಂಥ ಕಾನ್ಸೆಪ್ಟ್ ತಗೊಂಡು ಯಾರು ಮಾಡಿರ್ಲಿಲ್ಲ. ಅಂದ್ರೆ ಇಂಥ ಮೂವಿ ನಾನು ಮಿಸ್ ಮಾಡ್ಕೊಳ್ತಿದ್ದೆ ಅಂತ ಅನಿಸ್ತಿತ್ತು ನಂಗೆ. ಈಗ ಇದ್ರೆ ಶೋ, ಇನ್ನೊಂದು ನೆಕ್ಸ್ಟ್ ಶೋ ನನ್ನ ಮಕ್ಕಳನ್ನ ಒಂದು ಫ್ಯಾಮಿಲಿ ಫುಲ್ ಅನ್ನು ಕರ್ಕೊಂಡು ಬರುವ ಅಂತ ಎಣಿಸ್ತಿದೆ. ಪಿಕ್ಚರ್ ಅಲ್ಲ, ಇದು ರಿಯಲ್ ಸ್ಟೋರಿ. ಎಲ್ಲರ ಜೀವನ, ನಮ್ಮ ಜೀವನ ನಾವು ಆಸೆ ಪಡ್ತೇವೆ. ನಮಸ್ಕಾರ, NP ನ್ಯೂಸ್ಗೆ ಸ್ವಾಗತ. ನಮ್ಮ ಕರಾವಳಿ ಸಿನಿಮಾ ಪ್ರೇಮಿಗಳಿಗೆ ಇವತ್ತು ನಿಜಕ್ಕೂ ಒಂದು ಸ್ಪೆಷಲ್ ಡೇ. ಬಹುನಿರೀಕ್ಷಿತ ಕೊಂಕಣಿ ಚಲನಚಿತ್ರ ತರ್ಪಣ ಚಿತ್ರದ ಪ್ರೀಮಿಯರ್ ಶೋ ಈಗಷ್ಟೇ ಇಲ್ಲಿ ಮುಕ್ತಾಯಗೊಂಡಿದೆ. ಕಾರ್ಕಳದ ಭಾರತ್ ಸಿನಿಮಾಸ್ನಲ್ಲಿ ತರ್ಪಣ ಚಿತ್ರಕ್ಕೆ ಸಿಕ್ಕಿರೋ ರೆಸ್ಪಾನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಜನರ ಕಣ್ಣಲ್ಲಿನ ನೀರು ಮತ್ತು ಮುಖದಲ್ಲಿನ ಹೆಮ್ಮೆ ನೋಡಿದರೆ ಇದು ಬರೀ ಸಿನಿಮಾ ಅಲ್ಲ, ನಮ್ಮ ಕರಾವಳಿ ಸಂಸ್ಕೃತಿಯ ಆಚರಣೆ ಅಂತ ಸಾಬೀತಾಗಿದೆ. रामनाथ ममलगरा काणी पोळोच्या विसोर्न कथी. ನಿಮಗೇನೆಂದರೆ ಅದು ಒಂದು ಮಕ್ಕಳಿಗೆಲ್ಲ ತಂದೆ ತಾಯಿದು ವ್ಯಾಲ್ಯೂ ಅದೆಲ್ಲ ಈಗ ಮೊಬೈಲ್ ಈ ಥರ ಎಲ್ಲ ಟೈಮಲ್ಲಿ ಅದು ಆ್ಯಕ್ಚುಲಿ ಒಳ್ಳೆ ಮೆಸೇಜ್. ಇದನ್ನು ಎಲ್ಲ ಫ್ಯಾಮಿಲಿ ಮಕ್ಕಳೊಟ್ಟಿಗೆ ಬಂದು ನೋಡಬೇಕು. ಈ ಕುಟುಂಬದಲ್ಲಿ ಸಂಸಾರದಲ್ಲಿ ಯಾವ ರೀತಿಯಲ್ಲಿ ಹೊಂದಿಕೊಂಡು ಹೋಗಬೇಕಂತೇಳಿ ಇದರಲ್ಲಿ ಕರೆಕ್ಟ್ ಮನದಟ್ಟಾಗ್ತದೆ. ಹಾಗೆ ಎಲ್ಲರೂ ನೋಡುವಂಥ ಒಳ್ಳೆಯ ಒಂದು ಚಿತ್ರ ಇದು. ಈಗಿನ ಕಾಲಕ್ಕೆ ಸರಿಯಾಗಿ ಹೊಂದಿಕೊಂಡು ಈ ಪಿಕ್ಚರ್ ತಯಾರು ಮಾಡಿದೆ. ಹಾಗಾಗಿ ತುಂಬ ಇದರಲ್ಲಿ ಒಳ್ಳೆ ಎಫೆಕ್ಟ್ ಬರ್ತದೆ, ಒಳ್ಳೆಯದಾಗಿದೆ, ಭಾಳ ಚೆನ್ನಾಗಿದೆ. ಈಗಿನ ಜನ್ರೇಷನಿಗೆ ಅಂದರೆ ತಿಳಿ ಹೇಳುವಾಗೆ ಮಾಡಿದ್ದಾರೆ. ತುಂಬ ಒಳ್ಳೇದಿತ್ತು. ಅಂದರೆ ಈಗದ್ದು ಮೂವೀಸಲ್ಲಿ ಇಂಥ ಕಾನ್ಸೆಪ್ಟ್ ತಗೊಂಡು ಯಾರು ಮಾಡಿರಲಿಲ್ಲ. ಮೆಸೇಜ್ ತುಂಬ ಒಳ್ಳೆ ಕೊಟ್ಟಿದ್ದಾರೆ. ಪಿಕ್ಚರ್ ಅಲ್ಲ, ಇದು ರಿಯಲ್ ಸ್ಟೋರಿ. ಎಲ್ಲರ ಜೀವನ, ನಮ್ಮ ಜೀವನ ನಾವು ಆಸೆ ಪಡ್ತೇವೆ. ನಮ್ಮ ತಂದೆ ಹತ್ರ ಮಾತಾಡಲಿಕ್ಕೆ ನಮ್ಮ ತಂದೆ ಇಲ್ಲ. ಎಲ್ಲರೂ ನೋಡಬೇಕು, ಎಲ್ಲರೂ ಬರಬೇಕು, ಪಿಕ್ಚರ್ ನೋಡಬೇಕು. ಪಿಕ್ಚರ್ ನೋಡಿ ಅವರ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಬೇಕು. ನಾವು ಹೇಗೆ ಇರಬೇಕು ಅಂತೇಳಿ ಪಿಕ್ಚರಲ್ಲಿ ಖುಷಿ ಆಯಿತು. ಎಲ್ಲ ಸೀನ್ಸ್ ಆಗಲಿ ಏನೋ ಡೈಲಾಗ್ಸ್ ಆಗಲಿ ಏನೋ ಇದು ರಿಯಲಿಸ್ಟಿಕ್ ಆಗಿತ್ತು. ಅಂದರೆ ನಮ್ಮ ಜೀವನದಲ್ಲಿ ನಾವು ಅಂದರೆ ನಮ್ಮ ಮನೆದೇ ಕಥೆಯನ್ನೋ ಅಥವಾ ಇಲ್ಲಿ ನಮ್ಮ ಸುತ್ತಮುತ್ತ ನಡೆಯೋ ಕಥೆ ಅನ್ನೋ ಥರ ಇತ್ತು. ಯಾವತ್ತೂ ಒಂದು ಏನೋ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ ಅಂತೇಳಿ ಅನಿಸ್ಲಿಲ್ಲ. ಯಾವುದು ಡೈಲಾಗ್ ಆಗಲಿ ಇಲ್ಲ, ತುಂಬ ಚೆನ್ನಾಗಿತ್ತು. ಎಲ್ಲರೂ ನೋಡಬೇಕಾಗಿರುವಂಥದ್ದು ಮೂವಿ. ತುಂಬ ಚೆನ್ನಾಗಿದೆ ಪಿಕ್ಚರ್, ಅಂದರೆ ಹೇಳಲಿಕ್ಕಿಲ್ಲ. ನಾವು ಇದುವರೆಗೂ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ಬಂದು ನೋಡುವಂಥದ್ದು ಮೂವಿ, ತುಂಬ ಖುಷಿ ಆಯಿತು. ಇದರಲ್ಲಿ ಒಂದು ಸಂದೇಶ ಏನು ಅರ್ಥ ಮಾಡಿಕೊಂಡೆ ಅಂದರೆ ಲಿವ್ ಇನ್ ದ ಪ್ರೆಸೆಂಟ್ ಅಂತ ಹೇಳ್ತಾರಲ್ಲ, ಅಂದರೆ ಈ ಕ್ಷಣ ಜೀವಿಸಬೇಕು. ನಾವು ನಮಗೆ ಯಾರೊಂದಿಗಾದರೂ ಮಾತಾಡಬೇಕಾದ್ರೆ ಅಥವಾ ಯಾರೊಂದಿಗಾದರೂ ಪ್ರೀತಿಯನ್ನು ಹಂಚಲಿಕ್ಕಿದ್ರೆ ಆ ಕ್ಷಣವನ್ನೇ ಅದನ್ನು ಮಾಡಿಬಿಡಬೇಕು. ನಾನು ನಾಳೆ ಮಾಡ್ತೇನೆ, ನಾಡಿದ್ದು ಮಾಡ್ತೇನೆ ಅಂತೇಳಿ ಹೇಳಿದರೆ ಆ ಪ್ರೆಸೆಂಟ್ ಮೂಮೆಂಟ್ ಮಿಸ್ ಮಾಡಿದರೆ ಲೈಫಲ್ಲಿ ನಾವು ಮುಂದಕ್ಕೆ ಅದು ಮಿಸ್ ಮಾಡ್ತೇವೆ ಖಂಡಿತ. ಈ ಥರ ಮೂವಿ ಅಂದರೆ ನಮಗೆ ನೋಡಲಿಕ್ಕೆ ಸಿಗಲಿಲ್ಲ. ನಾನು ಲಾಸ್ಟ್ 2 years ಬ್ಯಾಕ್ ಸಲ ಟ್ರೈ ಮಾಡಿದ್ದೆ, ನನಗೆ ಮಿಸ್ ಆಗಿತ್ತು ಈ ಮೂವಿ ನೋಡಲಿಕ್ಕೆ. ಬಟ್ ಈ ಸಲ ಸಿಕ್ಕಿತ್ತಲ್ಲ, ಅಂದರೆ ಇಂಥ ಮೂವಿ ನಾನು ಮಿಸ್ ಮಾಡ್ಕೊಳ್ತಿದ್ದೆ ಅಂತ ಅನಿಸ್ತಿತ್ತು ನನಗೆ. ಈಗ ನೋಡುವಾಗ ಮತ್ತೆ ಎನಿಸಿತ್ತು, ನನ್ನ ಮಕ್ಕಳನ್ನ ಸಹ ಕರ್ಕೊಂಡು ಬರಬೇಕಿತ್ತು ಇಂಥ ಮೂವಿಗೆ ಅಂತ. ಈಗ ಇದಿದ್ದರೆ ಶೋ, ಇನ್ನೊಂದು ನೆಕ್ಸ್ಟ್ ಶೋ ನನ್ನ ಮಕ್ಕಳನ್ನ ಒಂದು ಫ್ಯಾಮಿಲಿ ಫುಲ್ಲನ್ನು ಕರ್ಕೊಂಡು ಬರುವ ಅಂತ ಎಣಿಸ್ತಿದ್ದೇನೆ. ಈಗ ಭಾರಿ ಒಳ್ಳೆ ಆಯ್ತು ನನಗೆ ಈ ಥರ ಮೂವಿ ನೋಡಿ. ಅಂದರೆ ರಿಯಲಿಸ್ಟಿಕ್ ಆಗಿ ಹೀಗೆ ನಡೀತಾ ಉಂಟಲ್ಲ, ಅಂದರೆ ಪೇರೆಂಟ್ಸ್ ಒಂದು ಸ್ವಲ್ಪ ಕೇಳ್ತಾ ಇಲ್ಲ ಮಕ್ಕಳೆಲ್ಲ. ಹಾಗಾಗಿ ಮಕ್ಕಳು ಸ್ವಲ್ಪ ಪೇರೆಂಟ್ಸ್ ಒಟ್ಟಿಗೆ ಹೇಗೆ ಫ್ರೆಂಡ್ಲಿ ಆಗಿರಬೇಕು ಎಲ್ಲವನ್ನು ಹೇಳ್ತಾ ಉಂಟು ಈ ಮೂವಿಯಲ್ಲಿ ಆ ಥರ. ಹಾಗಾಗಿ ಈ ಥರ ಮೂವೀಸ್ ಇನ್ನಿನ್ನು ಮಾಡ್ತಾ ಇರಿ. ಅಂದರೆ ಈಗ ಫುಲ್ ನ್ಯೂ ಜನ್ರೇಷನಿಗೆ ಈಗ ಬೇಕಾದದ್ದೇ ಸ್ವಲ್ಪ. ಬಟ್ ಈಗ ರಿಯಲ್ ನ್ಯೂ ಜನ್ರೇಷನ್ ಸಹ ಈ ಮೂವಿಗೆ ನೋಡ್ಲಿಕ್ಕೆ ಕರ್ಕೊಂಡು ಬರಬೇಕಂತ ನನ್ನ ಅನಿಸಿಕೆ. ನಾವು ತುಂಬ ಟೈಮ್ನಿಂದ ಕಾರ್ಕಳದಲ್ಲಿ ಒಂದು ಶೋ ಹಾಕಬೇಕಂತ ಎಣಿಸ್ತಾ ಇದ್ದೆವು. ಅದು ಇವತ್ತು ನಮಗೆ ಒಂದು ಇದು ಹಾಕಲಿಕ್ಕೆ ಚಾನ್ಸ್ ಆಯಿತು. ಅಂದರೆ ಇದು ಹೊಸತು ಭಾರತ್ರವರದ್ದು ಸಿನಿಮಾ ಸ್ಟುಡಿಯೋ ಆದದ್ದು.
ಇಲ್ಲಿ ನಾವು ಎಣಿಸಿದಕ್ಕಿಂತ ತುಂಬ ಅಂದರೆ ಹೌಸ್ಫುಲ್ ಆಗಿದೆ, ಭಾರಿ ಖುಷಿಯಾಗಿದೆ. ನಮಗೆ ಇನ್ನೂ ಒಂದು 2-3 ಶೋ ಹಾಕುವ ಒಂದು ಪ್ಲ್ಯಾನ್ ಉಂಟು. ಅಂದರೆ ಇಲ್ಲಿಯ ರೆಸ್ಪಾನ್ಸ್ ನೋಡಿ ತುಂಬ ಖುಷಿಯಾಗಿದೆ. ಸರ್, ಇಲ್ಲಿ ಕಾರ್ಕಳದಲ್ಲಿ ಭಾರತ್ ಸಿನಿಮಾಸ್ ಓಪನ್ ಆಗಿ ಖಾಲಿ 1 ವಾರ ಆದಷ್ಟೇ. ಇಲ್ಲಿ ಆಡಿಯನ್ಸ್ ಯಾವ ರೀತಿ ನಿಮಗೆ ಪ್ರೋತ್ಸಾಹ ಕೊಡ್ತಾರೆ, ನಿಮ್ಮ ಒಂದು ಮೂವಿ ತರ್ಪಣಕ್ಕೆ ಯಾವ ರೀತಿ ಒಂದು ಬೆಂಬಲ ಸಿಗ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ? ಆ್ಯಕ್ಚುಲಿ ನಮ್ಮದು ಸಿನಿಮಾ ರೆಡಿಯಾಗಿ ಅಂದರೆ ಪ್ರೀಮಿಯರ್ ಶೋಸ್ ಆಗಿ ಇವಾಗ ಆಲ್ಮೋಸ್ಟ್ 2.5 years ಆಯಿತು, 2.5 ವರ್ಷ ಆಯಿತು. ಸೊ ಕಾರ್ಕಳ ಒಂದು ಜಾಗ ವೇರ್ ನಮಗೆ ಪ್ರತಿ ಸರ್ತಿ ಕಾಲ್ ಇಲ್ಲ ಅಂದರೆ ರಿಕ್ವೆಸ್ಟ್ ಬರ್ತಾಯಿತ್ತು, ಇಲ್ಲಿ ಸಿನಿಮಾ ಹಾಕಿ ನಿಮ್ಮದು ಪ್ರೀಮಿಯರ್ ಶೋಸ್ ಅಥವಾ ಪೇಯ್ಡ್ ಪ್ರೀಮಿಯರ್ಸ್ ಮಾಡಿ ಅಂತ. ಅನ್ಫಾರ್ಚುನೇಟ್ಲಿ ಇಲ್ಲಿ ಸ್ವಲ್ಪ ನಮಗೆ ಥಿಯೇಟ್ರ್ ಅವೈಲೇಬಿಲಿಟಿ ತೊಂದರೆಯಿಂದಾಗಿ ಇಷ್ಟು ದಿನ ಲೇಟ್ ಆಗಿತ್ತು. ಸೊ ವೆನ್ ಭಾರತ್ ಸಿನಿಮಾಸ್ದವರು ನಮಗೆ ಅವ್ರ ಕಡೆಯಿಂದ ಸಹ ಇನ್ಫಾರ್ಮೇಷನ್ ಬಂತು ದ್ಯಾಟ್ ಇಲ್ಲಿ ಈಗ ಭಾರತ್ ಸಿನಿಮಾಸ್ದು ಇಲ್ಲೊಂದು ಶಾಖೆ ಓಪನ್ ಆಗುತ್ತೆ ಅಂತ. ಸೊ ಇಮಿಡಿಯೇಟ್ಲಿ ವಿ ಥಾಟ್ ಆಫ್ ಅನೌನ್ಸಿಂಗ್ ದ ಶೋ. ಸೊ ಅನೌನ್ಸ್ ಮಾಡಿ ಇವಾಗ ಆ್ಯಕ್ಚುಲಿ ದಿಸ್ ಇಸ್ ದ ಫಸ್ಟ್ ಶೋ, ನಾವು ಮೊದಲನೇ ಶೋ ಇಲ್ಲಿ ಮಾಡ್ತಾ ಇರೋದು. ವಿ ವರ್ ಎಕ್ಸ್ಪೆಕ್ಟಿಂಗ್ ಅಂದರೆ ಒಂದು ಫಸ್ಟ್ ಶೋ ಒಂದಿಷ್ಟು ಜನ ಬರ್ಬೋದು ಅಂತ, ಬಟ್ ವಿ ವರ್ ನಾಟ್ ಎಕ್ಸ್ಪೆಕ್ಟಿಂಗ್ ಹೌಸ್ಫುಲ್ ಈ ಥರದ್ದು ಪ್ಯಾಕ್ ಆಗುತ್ತೆ ಅಂತ. ಆ್ಯಕ್ಚುಲಿ ಇವತ್ತು ಆಲ್ಮೋಸ್ಟ್ ಒಂದು ಕಾಲ್ಸ್ ನೋಡಿದ್ರೆ ಇನ್ನೂ ಒಂದು ಶೋಗಾಗುವಷ್ಟು ಜನ ಸಿನ್ಸ್ ಕೆಳಗಿನ ಸೀಟ್ಸ್ ಬೇಡ ಅಂತ ಕ್ಯಾನ್ಸಲ್ ಮಾಡಿದವರಿದ್ದಾರೆ. ಸೊ ವಿ ಆರ್ ವೆರಿ ಹ್ಯಾಪಿ ಆ್ಯಸ್ ಅ ಟೀಮ್. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತ. ಸ್ಪೆಸಿಫಿಕಲಿ GSB ಆಡಿಯನ್ಸ್ ಅದು ಬಿಟ್ಟು ಬೇರೆಯವರು ಕೂಡ ಎಲ್ಲರೂ ತುಂಬ ಜನ ಇದ್ದಾರೆ. ಇವಾಗ ನಾವು ಕಂಪೇರ್ ಮಾಡಿದ್ರೆ ಇನ್ನೊಂದು 5 ಶೋ ಹಾಕುವಷ್ಟು ಇರ್ಬೋದು. ಸೊ ಮೇ ಬಿ ನಮಗೆ ಆ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ವಿ ಶೋರ್ಲಿ ವಿಲ್ ಅಂದರೆ ಇಲ್ಲೊಂದು 4-5 ಶೋನ ಹಾಕಬೇಕು ಅಂತ ಮನಸ್ಸಲ್ಲಿದೆ. ಆ ಥರದ್ದೇ ರೆಸ್ಪಾನ್ಸ್ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಏನಂತೇಳಿ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇಷ್ಟು ಜನ ಬರ್ತಾರೆ ಕ್ರೌಡ್ ಅಂತ. ಟಿಕೆಟ್ ಸಾಧಾರಣ ಒಂದು 50% ಮಾತ್ರ ಬುಕ್ಕಿಂಗ್ ಆಗಿತ್ತು. ಮತ್ತು ನೋಡುವ ಈ ಸಲ ಏನಾದರೂ ಹಾಕಿದ ದುಡ್ಡು ಏನಾದರೂ ಬರ್ಬೋದು, ಥಿಯೇಟ್ರ್ ರೆಂಟು ಬರ್ಬೋದು. ಇರಲಿ, ಒಂದು ಜನರಿಗೆ ಲೋಕಲ್ಸ್ ಜನರಿಗೆ ಒಂದು ಖುಷಿ ಕೊಟ್ಟಾಗೋಗುತ್ತೆ, ಒಂದು ಭಾರತ್ ಸಿನಿಮಾ ಆಗೋದು ಒಂದು ನೋಡಿದಾಗ ಆಗುತ್ತೆ ನೋಡುವ ಅಂತೇಳಿ ಬಂದ್ವಿ. ಇಲ್ಲಿ ನೋಡುವಾಗ ಇವತ್ತು ಬೆಳಿಗ್ಗೆ ನಮಗೆ ಶಾಕ್. ಬೆಳಿಗ್ಗೆ ನೋಡುವ 10-15 ಟಿಕೆಟ್ಸ್ ಎಟ್ ದ ಟೈಮ್ ಸೋಲ್ಡ್ ಆಗ್ತಾ ಉಂಟು. ಇದರಲ್ಲಿ ಒಂದು ಸಣ್ಣದು ಪಾರ್ಟ್ ನಾವು ಕೂಡ ಮಾಡಿದ್ದೇವೆ. ಇದು ಹೀರೋ ಅವ್ರದ್ದು ಫ್ರೆಂಡ್ ಕ್ಯಾರೆಕ್ಟರ್ ಥರ ಮಾಡ್ತಿದ್ದೇವೆ. ಅದನ್ನ ನೋಡೋಕೆ ತುಂಬ ಖುಷಿಯಾಗುತ್ತೆ. ನಿಮಗೆಲ್ಲ ಸಪೋರ್ಟ್ ಮಸ್ತ್ ಅಗತ್ಯ ಜಾವುಕ ತುಂಬನೇ ಕದೇನಲ್ಲ ನಮಗೆಲ್ಲ ಕಾರ್ಕಳ ಜನಕ್ಕೆ ಸಕ್ಕಡ ಜನಕ್ಕೆ ಅಮ್ಮೆಕ್ಕೆ ತಂಗಲೇಕ ಅಮ್ಮಿ ಪ್ರಾರ್ಥನೆ ಕೇಳ್ತಾರೆ. ನಾನು ಎಣಿಸಿರಲಿಲ್ಲ ಅವರು ಅಂದರೆ ನನಗೆ ಆ್ಯಕ್ಟಿಂಗ್ ಕೊಡ್ತಾರೆ ಅಂತೇಳಿ. ಬಟ್ ಒಂದು ಸಣ್ಣದೊಂದು ಸೀರಿಯಸ್ ಮೂವಿಯಲ್ಲಿ ಒಂದು ಸಣ್ಣ ಒಂದು ಕಾಮಿಡಿಯನ್ನು ನನಗೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ನನಗೆ ಸಂತೋಷ ಅನ್ನಿಸ್ತದೆ. ವರ್ಡ್ ಆಫ್ ಮೌತ್ ಅನ್ನೋದು ಇಟ್ ಬಿಕಮ್ಸ್ ಅ ವೆರಿ ರಿಯಲಿಸ್ಟಿಕ್ ಆ್ಯಂಡ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಸಿನಿಮಾ ಮಾರ್ಕೆಟಿಂಗ್. ಈಗ ದುಬಾರಿ ಮಾರ್ಕೆಟಿಂಗ್ ಮಾಡಲಿಕ್ಕೆ ನಮ್ಮ ಹತ್ರ ಬಜೆಟ್ ಬೇಕು. ಮಾರ್ಕೆಟಿಂಗ್ ಅಂತ ಇವತ್ತು ತುಂಬ ಖರ್ಚು ಮಾಡೋದು ನೋಡಿದ್ದೇವೆ. ಸೊ ನಾವು ಇನ್ಸ್ಟಾಗ್ರಾಮ್ ಆಗಲಿ, ನಮ್ಮ ವಾಟ್ಸಪ್ ಸರ್ಕಲ್ ಆಗಲಿ, ಫೇಸ್ಬುಕ್ ಆಗಲಿ, ಎಫೆಕ್ಟಿವ್ ಆಗಿ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಏನಿದ್ದಾರೆ ಎಲ್ಲಿದ್ದಾರೆ ಅಲ್ಲಿ ನಾವು ಯಾವ ಥರ ಮಾರ್ಕೆಟಿಂಗ್ ಮಾಡ್ಬೋದು, ವೀಡಿಯೋಸ್ ಮಾಡಿ ಹಾಕೋದಾ ಅಥವಾ ಟ್ರೇಲರನ್ನು ಮತ್ತೆ ಶೇರ್ ಮಾಡೋದಾ ಅಥವಾ ನಮ್ಮ ಒಂದು ಶೋನ ಬಗ್ಗೆ ಡೀಟೇಲ್ಸ್ ಹಾಕಿ ಈ ಥರ ಸಿನಿಮಾ ಇದೆ ನೋಡಿ ಅಂತ, ಇಲ್ಲ ಪರ್ಸನಲಿ ಅವರಿಗೆ ಮೆಸೇಜ್ ಹಾಕೋದಾಗಲಿ, ಕಾಂಟ್ಯಾಕ್ಟ್ ಮಾಡೋದಾಗಲಿ ಮಾಡಿ ಶೋ ಮಾಡ್ತಾ ಇದ್ದೇವೆ. ದಿಸ್ ಇಸ್ ಆಲ್ಮೋಸ್ಟ್ ಅವರ್ ಮೋರ್ ದೆನ್ 90+ ಶೋಸ್ ನಾವು ಹೌಸ್ಫುಲ್ ಆಗಿದೆ ಇವಾಗ. ಭಾರತ್ ಸಿನಿಮಾಸ್ ಆಗಲಿ, ಬೇರೆ ಕಡೆ ಇಂಡಿಯಾ ಬಿಟ್ಟು US ಅಲ್ಲಿ 3 ಶೋ ಹೌಸ್ಫುಲ್ ಆಗಿದೆ, ಕೆನಡಾದಲ್ಲಾಗಿದೆ, ನ್ಯೂಜಿಲ್ಯಾಂಡಲ್ಲಿ ಆಗಿದೆ, ಆಸ್ಟ್ರೇಲಿಯಾದಲ್ಲಿ ಆಗಿದೆ. ಕಾರ್ಕಳದಲ್ಲಿ ಆಫ್ಟರ್ 3 years ಆಫ್ ದ ರಿಲೀಸ್ ಆಗ್ತಾ ಇರೋದ್ರು. ಈಗ 23 ನವೆಂಬರಲ್ಲಿ ರಿಲೀಸ್ ಆದ್ದು ಇಫ್ ಐಮ್ ನಾಟ್ ರಾಂಗ್. ಬಟ್ ಇವತ್ತು ಇಲ್ಲಿ ಏನು ಶೋ ಆಗ್ತಾಯಿದೆ ಪ್ರೀಮಿಯರ್ ಶೋ, ಇದಕ್ಕೂ ಹೌಸ್ಫುಲ್ಲಾಗೇ ಇದ್ದಾರೆ ಜನ. ಇಟ್ ಫೀಲ್ಸ್ ಲೈಕ್ ದ ಫಸ್ಟ್ ಶೋ ಹ್ಯಾಪನಿಂಗ್ ಎವ್ರಿ ಟೈಮ್. ಸೊ ಹೌಸ್ಫುಲ್ ನೋಡಿದಾಗ ನಮಗೂ ಖುಷಿ ಆಗ್ತದೆ. ಬಿಕಾಸ್ ಆ್ಯಸ್ ಅ ಫಿಲ್ಮ್ ಮೇಕರ್ ಮೈಸೆಲ್ಫ್ ಆಲ್ಸೋ ಐ ಆಮ್ ದ ಕ್ರಿಯೇಟಿವ್ ಪ್ರೊಡ್ಯೂಸರ್ ಆಫ್ ದ ಫಿಲ್ಮ್. ಏನಾಗುತ್ತೆ ಅಂದರೆ ಒಂದು ಸಿನಿಮಾ ಮಾಡುವಾಗ ನಮಗೆ ಓಕೆ ಇದನ್ನು ಜನ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ಎಕ್ಸೆಪ್ಟ್ ಹೇಗೆ ಮಾಡ್ತಾರೆ. ಬಿಕಾಸ್ ನಾವು ಯಾರೂ ಅಲ್ಲ, ದೊಡ್ಡ ಬಜೆಟ್ನ ಸಿನಿಮಾಗಳಿದೆ. ಕನ್ನಡ ಇವಾಗ ಕಾಂತಾರ ಆಗಲಿ ಅಥವಾ ಯಶ್ ಅವರ ಟಾಕ್ಸಿಕ್ ಆಗಲಿ, ಆ ಥರ ಸಿನಿಮಾ ಇರುವಾಗ ನಮ್ಮದು ಮಾರ್ಕೆಟಿಂಗ್ ಇಲ್ಲದೆ ನಾವು ಯಾವ ಥರ ಅಪ್ರೋಚ್ ಆಗ್ತೇವೆ, ಪ್ಯೂರ್ಲಿ ಆನ್ ಸ್ಟೋರಿ. ಒಂದು ಸರ್ತಿ ನೋಡಿದ್ರೆ ಡೆಫಿನೆಟ್ಲಿ ದೆರ್ ಆರ್ ಪೀಪಲ್ ಹೂ ಹ್ಯಾವ್ ವಾಚ್ಡ್ ದ ಫಿಲ್ಮ್ ಮೋರ್ ದೆನ್ ಲೈಕ್ 3-4 ಟೈಮ್ಸ್, ಮಲ್ಟಿಪಲ್ ಟೈಮ್ಸ್. ಮಂಗಳೂರಲ್ಲಿ ಶೋ ಹಾಕಿದಾಗಲೂ, ಬೆಂಗಳೂರಲ್ಲಿ ಹಾಕಿದಾಗಲೂ ಕೂಡ ಇಟ್ ಡಸಂಟ್ ಫೀಲ್ ಲೈಕ್ ದಿಸ್ ಈಸ್ ಅ ಕೊಂಕಣಿ ಫಿಲ್ಮ್ ಅಂತ ಕ್ಯಾಟಗರೈಸ್ ಮಾಡೋ ಥರ ಇಲ್ಲ. ಯಾವುದೇ ಬೇರೆ ಲ್ಯಾಂಗ್ವೇಜ್ನ ಫಿಲ್ಮ್ಗೆ ಟಕ್ಕರ್ ಕೊಡೋ ಲೆವೆಲಲ್ಲಿ ನಮ್ಮ ಸಿನಿಮಾ ಇದೆ ಟೆಕ್ನಿಕಲಿ. ಸೊ ಇಂತಹದೇ ಮತ್ತಷ್ಟು ಗ್ರೌಂಡ್ ರಿಪೋರ್ಟ್ ಮತ್ತು ರಿವ್ಯೂಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.